ಬಳಿ ಸ್ವಲ್ಪ ಜಾಗ ಇದ್ರೆ ಸಾಕು, ಸರ್ಕಾರ ನಿಮಗೆ ಲಕ್ಷಾಂತರ ರೂಪಾಯಿ ಸಹಾಯ ಮಾಡುತ್ತೆ. ಕೋಳಿ, ಆಡು, ಕುರಿ ಸಾಕಾಣಿಕೆ ಮಾಡಿ 50% ವರೆಗೆ ಸಬ್ಸಿಡಿ ಸಿಗ್ತಾ ಇದೆ. ಆದ್ರೆ ತುಂಬಾ ಜನ ಇದನ್ನ ಮಿಸ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಲೋನ್ ತಗೋಬೇಕಾದ್ರೆ ಭಯ ಅನಿಸ್ತಾ ಇದೆಯಾ? ಡೋಂಟ್ ವರಿ, ಈ ಸ್ಕೀಮ್ ನಲ್ಲಿ ಸರ್ಕಾರವೇ ನಿಮ್ಮ ಜೊತೆಗೆ ನಿಲ್ಲುತ್ತೆ. ಮಧ್ಯವರ್ತಿ ಇಲ್ಲದೆ ಡೈರೆಕ್ಟ್ ಸರ್ಕಾರದಿಂದ ಹಣ ಸಿಗೋ ಒಂದು ಸ್ಕೀಮ್ ಇದೆ ಸ್ನೇಹಿತರೆ. ಗ್ರಾಮದಲ್ಲೇ ಕುಳಿತು ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡಿ ತಿಂಗಳಿಗೆ 40,000 ರಿಂದ 50,000 ಸಂಪಾದನೆ ಮಾಡೋ ಅವಕಾಶ ಇದ್ರೆ ನೀವದನ್ನ ಮಿಸ್ ಮಾಡ್ತೀರಾ? ಮಿಸ್ ಮಾಡಲ್ಲ ಅಂತಂದ್ರೆ ಈ ವಿಡಿಯೋನ ನೀವು ನೋಡ್ಲೇಬೇಕು. ಎಸ್ಪೆಷಲಿ ರೈತರು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಎಸ್, ಇವತ್ತು ನಾನು ನಿಮಗೆ ತುಂಬಾ ಉಪಯೋಗ ಆಗುವಂತ ಒಂದು ಸರ್ಕಾರಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಹೆಚ್ಚು ಜನ ಕೇಳ್ತಿರೋ ಪ್ರಶ್ನೆ ಏನ್ ಗೊತ್ತಾ? ಮೇಡಮ್, ಹಳ್ಳಿ ಕಡೆ ಏನಾದ್ರೂ ಬಿಸ್ನೆಸ್ ಅನ್ನ ಶುರು ಮಾಡಬೇಕು, ಆದ್ರೆ ಹಣ ಇಲ್ಲ, ಲೋನ್ ತಗೊಳ್ಳೋದಕ್ಕೂ ಭಯ, ಏನ್ ಮಾಡೋದು ಅಂತ ಹೇಳ್ಕೊಂಡು ಅಂಥವ್ರಿಗೆ ಈ ಒಂದು ಸ್ಕೀಮ್ ಒಂಥರ ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಈ ಯೋಜನೆ ಹೆಸರು NLM, ಅಂದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್. ಹಾಗಾದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತಂದ್ರೆ ಏನು? ಹೆಸರೇ ಹೇಳ್ತಾ ಇದೆ ಸ್ನೇಹಿತರೆ, ಪಶು ಸಂಗೋಪನೆ. ಅಂದ್ರೆ ಆಡು, ಕುರಿ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ ಮಾಡೋರಿಗೆ ಸರ್ಕಾರದ ಸಹಾಯ. ಇದರಲ್ಲಿ ಸ್ನೇಹಿತರೆ ನಿಮಗೆ ಲೋನ್ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, ಕೆಲವೊಮ್ಮೆ ಟ್ರೈನಿಂಗ್ ಕೂಡ ಸಿಗುತ್ತೆ. ಅಂದ್ರೆ 3 in 1 ಅಂತ ಹೇಳ್ಬೋದಲ್ವಾ? ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ಹಾಗಾದ್ರೆ ಏನಪ್ಪಾ ಈ ಸ್ಕೀಮ್? ಯಾರು ಅಪ್ಲೈ ಮಾಡಬಹುದು? ಎಷ್ಟು ಹಣ ಸಿಗುತ್ತೆ? ಹೇಗೆ ಅಪ್ಲೈ ಮಾಡೋದು? ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ? ಡಾಕ್ಯುಮೆಂಟ್ಸ್ ಏನೇನ್ ಬೇಕು? ಇವೆಲ್ಲದರ ಬಗ್ಗೆ ಈಸಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲನೇದಾಗಿ ಈ ಒಂದು NLM ಸ್ಕೀಮ್ ಮುಖ್ಯ ಉದ್ದೇಶ ಏನು ಅಂತ ನೋಡೋಣ. ಸೊ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನರಿಗೆ ಸ್ವಂತ ಉದ್ಯೋಗ ಸಿಗಬೇಕು, ರೈತರ ಆದಾಯ ಹೆಚ್ಚಾಗಬೇಕು ಅನ್ನೋದು ಇವರ ಒಂದು ಮೇನ್ ಮೋಟಿವ್ ಆಗಿರುತ್ತೆ ಸ್ನೇಹಿತರೆ. ಹಳ್ಳಿ ಕಡೆ ನಾವು ನೋಡ್ತೀವಿ, ತುಂಬಾ ಜನರಿಗೆ ಜಾಗ ಇರುತ್ತೆ, ಆದ್ರೆ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಇದಕ್ಕೆ ಮೇನ್ ರೀಸನ್ ದುಡ್ಡು ಇಲ್ಲದೆ ಇರುವಂಥದ್ದು. ಅಂದ್ರೆ ಈಗ ನೀವು ಒಂದು 10 ಕುರಿ ತರ್ತೀರಾ, 10 ಕೋಳಿ ತರ್ತೀರಾ, ಅಥವಾ 1-2 ಹಸು ಸಾಕಾಣಿಕೆ ಮಾಡ್ತೀರಾ ಅಂತಂದ್ರೂ ಕೂಡ ದುಡ್ಡು ಬೇಕಲ್ವಾ? ಸೊ ಶೆಡ್ ಬೇಕಾಗತ್ತೆ, ಅದಕ್ಕೆ ಫುಡ್ ಬೇಕಾಗತ್ತೆ, ಎಲ್ಲ ಸಿಕ್ಕಿಗೆ ಬೇಕಾಗತ್ತೆ. ಸೊ ಹಾಗಾಗಿ ರೈತರು ದುಡ್ಡೇ ಇಲ್ಲ ಅಂತಂದ್ಮೇಲೆ ಆ ಜಾಗನ ಹಾಗೆ ಬಿಟ್ಟಿರ್ತಾರೆ. ಅದೇ ಜಾಗದಲ್ಲಿ ನೀವು ಕೋಳಿ ಫಾರ್ಮ್ ಹಾಕಿದ್ರು, ಆಡು ಸಾಕಾಣಿಕೆ ಶುರು ಮಾಡಿದ್ರು ಕೂಡ ತುಂಬಾ ಒಳ್ಳೆ ಆದಾಯ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆದ್ರೆ ಸಮಸ್ಯೆ ಏನ್ ಹೇಳಿ? ಹಣ ಇಲ್ಲ, ಲೋನ್ ತಗೊಳ್ಳೋದಕ್ಕೆ ಭಯ ಆಗುತ್ತೆ. ಸೊ ಬ್ಯಾಂಕಿಗೆ ಹೋಗ್ತೀವಿ ಅಂತಂದ್ರೆ, ರೈತರು ಅಂತಂದ್ರೆ ಲೋನ್ ಕೂಡ ಸಿಗಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ರೀಸನ್ ಆಗಿರುತ್ತೆ. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ಸರ್ಕಾರ ಈ ಸ್ಕೀಮ್ ನ ತಂದಿದೆ, NLM ಸ್ಕೀಮ್ ಅನ್ನ ಸ್ನೇಹಿತರೆ. ಸೊ ಈ ಯೋಜನೆಯಲ್ಲಿ ನೀವು ಒಂದು ಪ್ರಾಜೆಕ್ಟ್ ಅನ್ನ ಪ್ಲಾನ್ ಮಾಡ್ತೀರಾ ಅಂತಂದ್ರೆ, ಉದಾಹರಣೆಗೆ 10 ಲಕ್ಷದ ಪ್ರಾಜೆಕ್ಟ್ ಅಂತಂದ್ರೆ ಅದರಲ್ಲಿ ಅರ್ಧ ಅಮೌಂಟ್ ಅಂದ್ರೆ 50% ವರೆಗೆ ಸರ್ಕಾರ ಸಬ್ಸಿಡಿಯನ್ನ ಕೊಡುತ್ತೆ. ಹಾಗಾದ್ರೆ ಉಳಿದ ಹಣ ಏನು? ನಿಮಗೆ ಬ್ಯಾಂಕ್ ನಲ್ಲಿ ಲೋನ್ ಕೂಡ ಸಿಗುತ್ತೆ ಸ್ನೇಹಿತರೆ. ಅಂದ್ರೆ ನಿಮಗೆ ಫುಲ್ ರಿಸ್ಕ್ ಇರೋದಿಲ್ಲ, ಗವರ್ಮೆಂಟ್ ಸಪೋರ್ಟ್ ಕೂಡ ಅಂದ್ರೆ ಸರ್ಕಾರದ ಸಹಾಯ ಕೂಡ ಇಲ್ಲಿ ಇರುತ್ತೆ. ಸೊ ಇದರಿಂದ ನೀವು ಬಿಸ್ನೆಸ್ ಅನ್ನ ಶುರು ಮಾಡೋದು ನಿಮ್ಗೆ ಈಸಿ ಆಗುತ್ತೆ, ಒಂದು ರೀತಿಯಾಗಿ ಒಂದು ಪುಷ್ ಕೊಟ್ಟಂಗೆ ಆಗುತ್ತೆ. ಸೊ ಇನ್ನೂ ಒಳ್ಳೆ ವಿಷಯ ಏನ್ ಗೊತ್ತಾ? ಕೆಲವೊಮ್ಮೆ ಮಹಿಳೆಯರಿಗೆ, SC ST ಕ್ಯಾಟಗರಿ ಅವರಿಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಸಿಗುತ್ತೆ. ಅಂದ್ರೆ ರೈತ ಮಹಿಳೆ ಏನಾದ್ರೂ ಶುರು ಮಾಡ್ತಾರೆ ಅಂತಂದ್ರೆ ಹೆಚ್ಚಿನ ಸಪೋರ್ಟ್ ಸಿಗುತ್ತೆ. ಹಾಗಾದ್ರೆ ಯಾರು ಅಪ್ಲೈ ಮಾಡಬಹುದು? ಸಾಮಾನ್ಯವಾಗಿ 18 ವರ್ಷ ಮೇಲ್ಪಟ್ಟಂತ ಯಾರಾದ್ರೂ ಭಾರತೀಯ ನಾಗರಿಕರು ಇದ್ರೆ ಸಾಕು. ರೈತರು ಇರಬಹುದು, ಯುವಕರು ಇರಬಹುದು, ಈವನ್ ಸ್ಮಾಲ್ ಎಂಟರ್ಪ್ರಿನರ್ ಕೂಡ ಈ ಒಂದು ಸರ್ಕಾರದ ಸ್ಕೀಮ್ಗೆ ಅಪ್ಲೈ ಮಾಡಬಹುದು. ಸೊ ನಿಮ್ಮ ಬಳಿ ಸ್ವಂತ ಜಾಗ ಇದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ. ಇಲ್ಲ ಅಂತಂದ್ರೆ ರೆಂಟು ಅಥವಾ ಲೀಸ್ ತಗೊಂಡ್ರು ಆಗುತ್ತೆ, ಬಟ್ ಅಲ್ಲೂ ಕೂಡ ದುಡ್ಡು ಖರ್ಚಾಗುತ್ತೆ. ನಿಮ್ಮ ಹತ್ರ ಸ್ವಂತ ಜಾಗ ಇತ್ತು ಅಂತಂದ್ರೆ ಇನ್ನೂ ಒಳ್ಳೇದು. ಮುಖ್ಯ ವಿಷಯ ಏನ್ ಗೊತ್ತಾ? ನೀವು ಯಾವ ಬಿಸ್ನೆಸ್ ಅನ್ನ ಮಾಡ್ತಿರೋ ಅದಕ್ಕೊಂದು ಪ್ರಾಪರ್ ಪ್ರಾಜೆಕ್ಟ್ ರಿಪೋರ್ಟ್ ಇರಬೇಕು. ಸೊ ಇದನ್ನ ಇಗ್ನೋರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸೊ ನಿಮ್ಮ ಒಂದು ಪ್ರಾಜೆಕ್ಟ್ ಅಥವಾ ನಿಮ್ಮ ಸಬ್ಸಿಡಿ ಅಪ್ರೂವಲ್ ಆಗಬೇಕು ಅಂತಂದ್ರೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಇನ್ನು ಅಪ್ಲೈ ಮಾಡಬೇಕು ಅಂತಂದ್ರೆ ಈಗ ಎಲ್ಲವೂ ಕೂಡ ಆನ್ಲೈನ್ ಆಗಿದೆ. ಸೊ ನೀವು NLM ಅಫಿಷಿಯಲ್ ಪೋರ್ಟಲ್ಗೆ ಹೋಗಿ ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಿಮ್ಮ ಹೆಸರಲ್ಲಿ ನೀವು ಲಾಗಿನ್ ಆಗಬೇಕು, ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್
ಮಾಡೋದಕ್ಕಿರುತ್ತೆ. ಪ್ರಾಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ, ಆಮೇಲೆ ವೆರಿಫಿಕೇಶನ್ ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ಬ್ಯಾಂಕ್ ಸೈಡ್ ಇಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಎಲ್ಲವೂ ಸರಿಯಾಗಿತ್ತು ಅಂತಂದ್ರೆ ನಿಮ್ಮ ಲೋನ್ ಅಪ್ರೂವ್ ಆಗುತ್ತೆ, ಸಬ್ಸಿಡಿ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನಾನು ಆಗ್ಲೇ ಹೇಳಿದೆ, ನೀವು 10 ಲಕ್ಷ ತಗೋತೀರಾ, 5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಹಾಗಾದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಇಲ್ಲಿ ಫಸ್ಟ್ನೇದಾಗಿ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೊಡಬೇಕು, ಭೂಮಿ ದಾಖಲೆ ಅಂದ್ರೆ RTC ನ ಕೊಡಬೇಕು, ಭೂಮಿ ಇಲ್ಲದವರು ಬಾಡಿಗೆ ಅಥವಾ ಗುತ್ತಿಗೆಗೆ ಭೂಮಿ ಪಡೆದಂತ ನೋಂದಾಯಿತ ಕರಾರು ಪತ್ರವನ್ನ ಕೊಡಬೇಕು, ಹಾಗೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ಹಾಗೆ ಪ್ರಾಜೆಕ್ಟ್ ಸೈಟ್ GPS ಫೋಟೋವನ್ನ ಕೊಡಬೇಕಾಗತ್ತೆ, ಬ್ಯಾಂಕ್ ಖಾತೆ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಇರುತ್ತಲ್ಲ ಅದರ ಪುಸ್ತಕದ ಪ್ರತಿಯನ್ನ ಕೊಡಬೇಕು, ತರಬೇತಿ ಪ್ರಮಾಣ ಪತ್ರ ಇತ್ತು ಅಂತಂದ್ರೆ ಅದನ್ನ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಲೋನ್ ಅನ್ನ ತಗೊಂಡ್ರಿ ಅಂತಂದ್ರೆ ನಿಮ್ಗೆ ಟೆನ್ಯೂರ್ ಪೀರಿಯಡ್ ಬಂದು ಸಾಮಾನ್ಯವಾಗಿ 3 ರಿಂದ 7 ವರ್ಷ ಇರುತ್ತೆ, ಅದರ ಒಳಗಡೆ ನೀವು ತೀರಿಸಬೇಕಾಗತ್ತೆ. ಸೊ ಮೊದಲ ಕೆಲವು ತಿಂಗಳು 6 ತಿಂಗಳು ಅಥವಾ 1 ವರ್ಷ EMI ಕೊಡೋ ಅವಶ್ಯಕತೆ ಇರೋದಿಲ್ಲ. ಇದನ್ನ ಮೊರಟೋರಿಯಂ ಅಂತ ನಾವು ಕರಿತೀವಿ. ಅಂದ್ರೆ ನೀವು ಬಿಸ್ನೆಸ್ ಅನ್ನ ಸೆಟ್ ಆಗೋವರೆಗೂ ಇಲ್ಲಿ ನಿಮ್ಗೆ ಟೆನ್ಷನ್ ಇರೋದಿಲ್ಲ ಸ್ನೇಹಿತರೆ. ಸೊ ಈ ಸ್ಕೀಮ್ ನಿಂದ ನೀವು ಏನೇನ್ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ. ಕೋಳಿ ಸಾಕಾಣಿಕೆ ಮಾಡ್ಬೋದು, ಆಡು ಸಾಕಾಣಿಕೆ ಮಾಡ್ಬೋದು, ಕುರಿ ಆಗಿರ್ಬೋದು, ಹಂದಿ ಸಾಕಾಣಿಕೆ ಆಗಿರ್ಬೋದು, ಈವನ್ ಫೀಡ್ ಯೂನಿಟ್ ಆಗಿರ್ಬೋದು, ಎಗ್ ಪ್ರೊಡಕ್ಷನ್ ಯೂನಿಟ್, ಈ ರೀತಿಯಾದಂತ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ನೀವು ಮಾಡಬೇಕಾಗತ್ತೆ. ಸೊ ಸರಿಯಾಗಿ ಪ್ಲಾನ್ ಮಾಡಿದ್ರೆ, ಮಾರ್ಕೆಟ್ ಅನ್ನ ಕರೆಕ್ಟ್ ಆಗಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ ತಿಂಗಳಿಗೆ ನೀವು 30 ರಿಂದ 50 ಸಾವಿರದವರೆಗೆ ಸೊ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಳುವಂತ ಒಂದು ಪಾಸಿಬಿಲಿಟಿ ಇರುತ್ತೆ. ಆದ್ರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಯಾರಾದ್ರೂ ಮಿಡಲ್ ಮ್ಯಾನ್ ಬಂದು ನಾನು ಅಪ್ರೂವ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಹಣ ಕೊಡೋದಕ್ಕೆ ಹೋಗಬೇಡಿ. ಅಫಿಷಿಯಲ್ ಪ್ರೊಸೆಸ್ ಮೂಲಕನೇ ಅಪ್ಲೈ ಮಾಡಿ ಸ್ನೇಹಿತರೆ. ಯಾಕಂತಂದ್ರೆ ಸರ್ಕಾರದ ಸ್ಕೀಮ್ಗಳಲ್ಲಿ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಜನ ಇದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸೊ ಕೇರ್ಫುಲ್ ಆಗಿದೆ. ಅಂದ್ರೆ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ನಾವು ಬೇಗ ಅಪ್ರೂವಲ್ ಮಾಡಿಸ್ಕೊಡ್ತೀವಿ. ಸರ್ಕಾರದ ಆನ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಅದು ದೊಡ್ಡ ಪ್ರೊಸೆಸ್ ಆಗಿರುತ್ತೆ. ಸೊ ನಾವು ವಿದಿನ್ 2 to 3 ಡೇಸ್ ಅಲ್ಲಿ ಮಾಡ್ಕೊಡ್ತೀವಿ. ಸೊ ನಮ್ಗೆ ಇಷ್ಟು ಹಣ ಕೊಡಿ ಅಂತ ಹೇಳ್ಕೊಂಡು ಮಿಡಲ್ ಮ್ಯಾನ್ಸ್ ಬರ್ತಾರೆ ಅಥವಾ ಫ್ರಾಡ್ ಮಾಡೋರು ಬರ್ತಾರೆ. ಸೊ ಅಂಥವ್ರ ಒಂದು ಇದಕ್ಕೆ ಗುರಿಯಾಗೋದಕ್ಕೆ ಹೋಗಬೇಡಿ. ಸೊ ಕೇರ್ಫುಲ್ ಆಗಿ ಆನ್ಲೈನ್ ಅಲ್ಲಿ ಏನ್ ನಾನು ಪ್ರೊಸೆಸ್ ಹೇಳಿದೆ ಆರಾಮಾಗಿ ಅಲ್ಲೇ ಅಪ್ಲೈ ಮಾಡಿ. ಸೊ ಈಗ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಲಿಂಕ್ ಅನ್ನ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ಸ್ನೇಹಿತರೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅಧಿಕೃತ ವೆಬ್ಸೈಟ್ ಬಂದು ನಾನು ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡಿದ್ದೀನಿ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ಲಿಂಕ್ ಗೆ ನೀವು ಕ್ಲಿಕ್ ಮಾಡಿ ಅಗತ್ಯ ದಾಖಲೆಗಳನ್ನ ಸಲ್ಲಿಸೋ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಅಲ್ಲಿ ನೀವು ನಿಮ್ಮ ವಿಳಾಸ, ಹೆಸರು ಎಲ್ಲವನ್ನ ಕೂಡ ಕರೆಕ್ಟ್ ಆಗಿ ಹಾಕಿ. ಸೊ ಈ ಒಂದು NLM ಸ್ಕೀಮ್ ಅನ್ನೋದು ನಿಜವಾಗಿ ಕೂಡ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು, ಎಸ್ಪೆಷಲಿ ಹಳ್ಳಿ ಭಾಗದ ಜನರಿಗೆ, ರೈತರಿಗೆ. ಸೊ ನೀವು ಜಾಬ್ ಹುಡುಕ್ತಾ ಇದ್ರೆ ಅಥವಾ ಸ್ವಂತ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಯೋಚನೆಯಲ್ಲಿದ್ರೆ ಸ್ನೇಹಿತರೆ ಇದನ್ನ ಸೀರಿಯಸ್ ಆಗಿ ನೀವು ಕನ್ಸಿಡರ್ ಮಾಡಬಹುದು. ಯಾಕಂತಂದ್ರೆ ಸರ್ಕಾರದ ಸ್ಕೀಮ್ ಅಂತಂದ್ರೆ ಸೊ ಇಲ್ಲಿ ನಿಮ್ಗೆ ಸಬ್ಸಿಡಿ, ಲೋನು, ಟ್ರೈನಿಂಗು ಎಲ್ಲವೂ ಸಿಗುತ್ತೆ ಅಂತಂದ್ರೆ ಸೊ ಕರೆಕ್ಟ್ ಆದಂತ ಪ್ಲಾನ್ ಇತ್ತು ಅಂತಂದ್ರೆ ಖಂಡಿತವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಅರ್ಹರಾಗಿರ್ತೀರಾ. ಸೊ ನಿಮ್ಗೆ ಖಂಡಿತ ಸಬ್ಸಿಡಿ ಆಗಿರ್ಬೋದು, ಲೋನು ಎಲ್ಲವೂ ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ NLM ಸ್ಕೀಮ್ ಅನ್ನುವಂಥದ್ದು ಸರ್ಕಾರದ ಸ್ಕೀಮ್ ಆಗಿರುತ್ತೆ, ರೈತರಿಗಾಗಿರುತ್ತೆ, ಯುವಕರಿಗಾಗಿರುತ್ತೆ. ಸೊ ಇನ್ ಕೇಸ್ ನಿಮ್ಮ ಹತ್ರ ಜಾಗ ಇತ್ತು ಅಂತಂದ್ರೆ ಇವತ್ತೇ ಯೋಚನೆ ಮಾಡಿ. ಸೊ ಸರ್ಕಾರ ಆಲ್ರೆಡಿ ನಿಮಗೋಸ್ಕರ ಸ್ಕೀಮ್ ನ ಕೊಟ್ಟಿದೆ. ಸೊ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಸಾಕಷ್ಟು ಜನರಿಗೆ ಈ ಒಂದು ಸ್ಕೀಮ್ ಇದೆ ಅನ್ನುವಂಥದ್ದು ಗೊತ್ತಿಲ್ಲ, ಅಥವಾ ಹೇಗೆ ಪಡ್ಕೊಳ್ಬೇಕು, ಅದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಯಾವ ವೆಬ್ಸೈಟ್ಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಡಿಟೇಲ್ಡ್ ಆಗಿರುವಂತಹ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.